ಉದಾಹರಣೆಗೆ ಜನ ಗೆದ್ದಿಂದ್ರಲ್ಲೇ ಜಂಜಿ ಈ ಜಂಜಿ ನಮ್ಮ ಬಾಂಗ್ಲಾದಲ್ಲೂ ಅದ ಆಯಿತು. ಆದರೆ ತುರಂತ ಅಲ್ಲೇ ಮತ್ತು ಫಂಡಮೆಂಟಲಿಸ್ಟ್ ಬಂದು ಸೇರಿದ್ರಲ್ಲಿ, ಮೂಲಭೂತವಾದಿಗಳು ಬಂದು ಸೇರಿದ್ರಲ್ಲಿ. ಇದನ್ನು ನೋವಿನ ವಿಷಯ. ಇನ್ನೊಬ್ಬೊಬ್ರು ಹೋದ್ರು ಒಬ್ರು ಬಂದರು. ನಮ್ಮ ಶೇಖ್ ಹಸೀನಾ ಹೋದ್ಲು, ಅವಳ ಬದಲಾಗಿ ಬೇಗಂ ಜಿಯಾವುರ್ ರೆಹಮಾನ್ರ ಮಗ ಬಂದಿದ್ದಾನೆ ಅಧಿಕಾರಕ್ಕೆ. ಯೂನಸ್ ಅನ್ನುವಂಥ ಒಬ್ಬ ಆರ್ಥಿಕ ತಜ್ಞ ಅಲ್ಲಿ ಅನೇಕ ಉದ್ಯೋಗ ಸೃಷ್ಟಿ ಮಾಡಿದಂಥವ ಅವ್ನು ಬದಿಗೆ ಸರಿದು ಹೋಗಿಬಿಟ್ಟಿದ್ದಾನೆ. ಇದೇ ಒಂದು ನೋವಿನ ಸಂಗತಿ. ಅಲ್ಲಿಯೂ ಸಹಿತ ರಿಸರ್ವೇಷನ್. ಮತ್ತು ಎದಕ್ಕೆ ರಿಸರ್ವೇಷನ್ ಅಂದ್ರೆ ದೇಶವನ್ನು ಒಡೆದ್ರು, ದೇಶವನ್ನು ಹೊಸ ರಾಜ್ಯ ದೇಶವನ್ನು ಮಾಡಿದರು ಅಂತ ತಿಳ್ಕೊಂಡು ಬಾಂಗ್ಲಾ ಮಾಡಿದ್ರು ಅಂತೇಳಿ ಬಾಂಗ್ಲಾದ ಶೇಖ್ ಮುಜಿಬುರ್ ರೆಹಮಾನ್ರ ಒಂದು ನೆಲೆಗಟ್ಟಿನಲ್ಲಿ ಅವ್ರಿಗೆ ಅವ್ರ ಬೆಂಬಲಿಗರೆಲ್ಲ ರಿಸರ್ವೇಷನ್ ಪಡ್ತಾ ಬಂದರು. ಅದು ಇನ್ನುಳಿದವರಿಗೆ ಅಸಮಾಧಾನ ಕ್ರಾಂತಿ ಕಾರಣ ಆಯಿತು. ಆದರೆ ನಿಜವಾದ ಅಲ್ಲಿಯೂ ಕ್ರಾಂತಿ ಕಾರಣ ಅಲ್ಲಿ ಬಡತನ, ನೋವು, ಸಂಕಟ ಇವೆಲ್ಲ. ಧರ್ಮ ಅಲ್ಲ, ಧರ್ಮದಿಂದ ಅಲ್ಲಿ ಯಾರಿಗೂ ಉದ್ಧಾರ ಆಗಿಲ್ಲ. ಆ ಮಾತು ಬೇರೆ, ಅದು ನಂಬಕ್ಕಲ್ರಿ. ಆ ರೀತಿಯಾಗಿ ಅಲ್ಲಿ ಜನರ ಪರಿಸ್ಥಿತಿ. ಆದರೆ ಅಲ್ಲೇ ನಾಯಕ ಸರಿಯಾಗಿ ಸಿಗಲಿಲ್ಲ. ಬಟ್ ಇಲ್ಲೇ ವ್ಯಾಪಾರ ಈ ಹುಡುಗ ಸಿಕ್ಕಿದ್ದಾನೆ 37 ವರ್ಷದ ಹುಡುಗ. ಇವತ್ತು ನೇಪಾಳಕ್ಕೆ ಒಬ್ಬ ನಾಯಕನಾಗಿದ್ದಾರೆ. ಅವ್ರಿಗೆ ಈಗ ಮುಂದಿರುವಂಥ ಗುರಿ ಏನು ಅಂತಂದ್ರೆ ಅವ್ರ ಮುಂದಿರುವಂಥದ್ದು ಮೊದಲು ಉದ್ಯೋಗ ಸೃಷ್ಟಿ ಮಾಡೋದು. ಉದ್ಯೋಗ ಇಲ್ಲ, ನಿರುದ್ಯೋಗ. ನಮ್ಮಲ್ಲಿ ಹಂಗಾಗಿದೆ ಪರಿಸ್ಥಿತಿ. ನಮ್ಮಲ್ಲಿ ಏನು ಜನತೆ ಆಗ್ತದೆ ಗೊತ್ತಿಲ್ಲ. ಇದನ್ನ ಮೆದ್ದಲ್ಲ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇರ್ತಾರೆ. ಅವ್ರ ಪಕ್ಷ ಕಾರಣದಿಂದ ಕಾಮತ್ ಬೇರೆ, ಇವತ್ತು ಮೋದಿಯವ್ರ ಪಕ್ಷ ಕಾರಣ ಆಮತ್ ಬೇರೆ. ಇವತ್ತಿನ ದಿನ ನಮ್ಮ ಯುವಕರಿಗೆ ಈಗ ನೋಡಿರಿ ಧಾರವಾಡದಲ್ಲಿ ಅಲ್ಲೇ ಇಲ್ಲೇ ಸಣ್ಣ ಹಿಡಿತಾ ಇದ್ದಾರೆ ಪಾಪ ನಿರುದ್ಯೋಗಿಗಳು. ನಮ್ಗೆ ಉದ್ಯೋಗ ಬೇಕು, ನಮ್ಗೆ ಉದ್ಯೋಗ ಬೇಕು ಅಂತ ಏನೋ ಒಂದಿಷ್ಟು ಮುಲಾಮ್ ಸೌರ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಒಂದು 50,000 ಜನ ತೊಗೊಳ್ತೀವಪ್ಪ ನಾವು, ಇನ್ನೊಂದು 3,000 ತೊಗೊಳ್ತೀವಿ ನಾವು ಅಂತೇಳಿ 7-8 ಲಕ್ಷ ಜನ ಕಲಿತಂಥ ನಿರುದ್ಯೋಗಿಗಳಿದ್ದಾರೆ ಕರ್ನಾಟಕದಲ್ಲಿ. ರಾಷ್ಟ್ರ ಮಟ್ಟದಲ್ಲಂತೂ ಹೇಳ್ತೀವಿ. ನಮ್ಮ ಮೋದಿಯವರು ಹೇಳ್ಬಿಟ್ರು ನಮಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಒಂದಿನ ಸೃಷ್ಟಿ ಮಾಡಿದರೆ 12 ವರ್ಷದಾಗ 24 ಕೋಟಿ ಜನರಿಗೆ ಉದ್ಯೋಗ ಸಿಗುತ್ತು. ಇವತ್ತು ನಾವೆಲ್ಲ ನೆಮ್ಮದಿಯಿಂದ ಇರ್ತಿದ್ವಿ. ಆದರೆ ಉದ್ಯೋಗ ಹುಡುಕುವಂಥ, ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರವನ್ನು ನಮ್ಮ ಮೋದಿಯವರು ಹುಡುಕೋರು ತಪ್ಪಿದ್ರು, ಎಡವಿದ್ರು, ಬಿದ್ದು ಹೋಗಿಬಿಟ್ರು ಅಂತ. ಕಾರ್ಪೊರೇಟ್ ಕೈ ಇಡೀ ದೇಶನ ಕೊಟ್ಟ ನೀವು ಉದ್ಯೋಗ ಕೊಡ್ರಿ ಅಂತ ಹೇಳಿದರು. ಅವ್ರು ತಾವು ಉದ್ಧಾರ ಆದ್ರೂ ಈ ರಾಷ್ಟ್ರದ 90% 90% ಬಡವರು ನಿರುದ್ಯೋಗಿಗಳು ಇವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅನ್ನೋದು